ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನಿಮ್ಮ ಮೊದಲನೇ ಪ್ರಶ್ನೆ, ಕಾಲುಗಳಲ್ಲಿ ಆಣಿ ಆಗಿದ್ದರೆ ಯಾವುದನ್ನು ಕಟ್ಟಬೇಕು? ಆಪ್ಷನ್ ಎ ಕಲ್ಲು ಉಪ್ಪು, ಬಿ ಅರಶಿನ, ಸಿ ಉತ್ತರಾಣಿ ಸೊಪ್ಪು, ಡಿ ಕಹಿಬೇವಿನ ಎಲೆ. ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರಾಣಿ ಸೊಪ್ಪು. ಕಾಲುಗಳಲ್ಲಿ ಆಣಿ ಆಗಿದ್ದರೆ ಉತ್ತರಾಣಿ ಸೊಪ್ಪನ್ನು ಕಟ್ಟಬೇಕು. ಪ್ರತಿನಿತ್ಯ ನಿಯಮಿತವಾಗಿ ಕಾಳುಮೆಣಸು ಸೇವಿಸುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಕೋಪ ನಿಯಂತ್ರಣ, ಬಿ ಜೀರ್ಣಶಕ್ತಿ ವೃದ್ಧಿ, ಸಿ ಕಫ ಕರಗುತ್ತದೆ, ಡಿ ಲಾಲಾರಸ ಉತ್ಪತ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ಕೋಪ ನಿಯಂತ್ರಣ. ನಿಯಮಿತವಾಗಿ ಕಾಳುಮೆಣಸು ಸೇವಿಸುವುದರಿಂದ ಕೋಪ ನಿಯಂತ್ರಣದಲ್ಲಿ ಇರುತ್ತದೆ. ದೇಹದಿಂದ ದುರ್ಗಂಧ ಬರುತ್ತಿದ್ದರೆ ಅದರ ನಿವಾರಣೆಗೆ ಏನು ಮಾಡಬೇಕು? ಆಪ್ಷನ್ ಎ ಎಣ್ಣೆ ಸ್ನಾನ, ಬಿ ತಣ್ಣೀರು ಸ್ನಾನ, ಸಿ ಮಣ್ಣಿನ ಸ್ನಾನ, ಡಿ ಹೆಸರು ಹಿಟ್ಟಿನ ಸ್ನಾನ. ಸರಿಯಾದ ಉತ್ತರ ಆಪ್ಷನ್ ಡಿ ಹೆಸರು ಹಿಟ್ಟಿನ ಸ್ನಾನ. ದೇಹದ ದುರ್ಗಂಧ ನಿವಾರಣೆಗೆ ಹೆಸರು ಹಿಟ್ಟನ್ನು ಹಾಕಿ ಸ್ನಾನ ಮಾಡಬೇಕು. ವಾರಕ್ಕೊಮ್ಮೆ ಉಪವಾಸ ಮಾಡುವುದರಿಂದ ಯಾವ ರೋಗ ಬರುವುದಿಲ್ಲ? ಆಪ್ಷನ್ ಎ ಹೃದಯ ರೋಗ, ಬಿ ಕ್ಯಾನ್ಸರ್, ಸಿ ಜ್ವರ, ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಎ ಹೃದಯ ರೋಗ. ವಾರಕ್ಕೊಮ್ಮೆ ಉಪವಾಸ ಮಾಡುವುದರಿಂದ ಹೃದಯ ರೋಗ ಬರುವುದಿಲ್ಲ. ವಿಶ್ವದ ವಿದ್ಯಾವಂತ ದೇಶಗಳ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ ಎ 1ನೇ ಸ್ಥಾನ, ಬಿ 25ನೇ ಸ್ಥಾನ, ಸಿ 43ನೇ ಸ್ಥಾನ, ಡಿ 32ನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಸಿ 43ನೇ ಸ್ಥಾನ. ವಿಶ್ವದ ವಿದ್ಯಾವಂತ ದೇಶಗಳ ಪಟ್ಟಿಯಲ್ಲಿ ಭಾರತ 43ನೇ ಸ್ಥಾನದಲ್ಲಿದೆ. ಯಾವ ತರಕಾರಿ ತಿಂದರೆ ರಕ್ತ ಶುದ್ಧಿ ಆಗುತ್ತದೆ? ಆಪ್ಷನ್ ಎ ಬದನೆಕಾಯಿ, ಬಿ ಬೆಂಡೆಕಾಯಿ, ಸಿ ಹಾಗಲಕಾಯಿ, ಡಿ ಮೂಲಂಗಿ. ಸರಿಯಾದ ಉತ್ತರ ಆಪ್ಷನ್ ಸಿ ಹಾಗಲಕಾಯಿ. ಹಾಗಲಕಾಯಿ ತಿಂದರೆ ರಕ್ತ ಶುದ್ಧಿ ಆಗುತ್ತದೆ. ನಿದ್ದೆ ಮಾಡದೇ ಇರುವ ಪ್ರಾಣಿ ಯಾವುದು? ಆಪ್ಷನ್ ಎ ಬುಲ್ ಕಪ್ಪೆ, ಬಿ ಜಿರಾಫೆ, ಸಿ ಆನೆ, ಡಿ ಜಿರಳೆ. ಸರಿಯಾದ ಉತ್ತರ ಆಪ್ಷನ್ ಎ ಬುಲ್ ಕಪ್ಪೆ. ನಿದ್ದೆ ಮಾಡದೇ ಇರುವ ಪ್ರಾಣಿ ಬುಲ್ ಕಪ್ಪೆ. ಎರೆಹುಳು ದೇಹದ ಯಾವ ಭಾಗದ ಮೂಲಕ ಉಸಿರಾಡುತ್ತದೆ? ಆಪ್ಷನ್ ಎ ಮೂಗು, ಬಿ ಚರ್ಮ, ಸಿ ಕಣ್ಣು, ಡಿ ಕಿವಿ. ಸರಿಯಾದ ಉತ್ತರ ಆಪ್ಷನ್ ಬಿ ಚರ್ಮ. ಎರೆಹುಳು ಚರ್ಮದ ಮೂಲಕ ಉಸಿರಾಡುತ್ತದೆ. ಮನೆಯಲ್ಲಿ ಸ್ಟೀಲ್ ದೀಪ ಹಚ್ಚುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಜಗಳ, ಬಿ ಅನಾರೋಗ್ಯ, ಸಿ ಧನ ನಷ್ಟ, ಡಿ ರಾಜಯೋಗ.
ಸರಿಯಾದ ಉತ್ತರ ಆಪ್ಷನ್ ಸಿ ಧನ ನಷ್ಟ. ಮನೆಯಲ್ಲಿ ಸ್ಟೀಲ್ ದೀಪ ಹಚ್ಚುವುದರಿಂದ ಧನ ನಷ್ಟ ಆಗುತ್ತದೆ. ರಂಗನತಿಟ್ಟು ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಸಿ ಮೈಸೂರು, ಬಿ ಮಂಡ್ಯ, ಸಿ ಶಿವಮೊಗ್ಗ, ಡಿ ಹಾಸನ. ಸರಿಯಾದ ಉತ್ತರ ಆಪ್ಷನ್ ಬಿ ಮಂಡ್ಯ. ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಪದ ಜೋಡಿಸಿ ಗಾದೆ ರಚಿಸಿ. ಸರಿಯಾದ ಉತ್ತರ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ, ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಮೆಚ್ಚುಗೆಯ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇದೇ ತರಹದ ಕನ್ನಡ ಕ್ವಿಜ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.